ಎಚ್ಚರ ಪೋಷಕರೇ ಎಚ್ಚರ. ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಪ್ರಕರಣಗಳ ಸಂಖ್ಯೆ. ಏನೋ ಈ ಸಂಖ್ಯೆ ಏನಿದೆಯಲ್ಲ, ರೈತರ ಆತ್ಮಹತ್ಯೆಯ ಸಂಖ್ಯೆಯನ್ನೇ ಮೀರಿಸ್ಬಿಟ್ಟಿದೆ. ಇಂಥದ್ದೊಂದು ಆಘಾತಕಾರಿ ಸ್ಫೋಟಕ ವರದಿ ಹೊರಬಿದ್ದಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ. ಭಾರತದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಿದ್ಯಾರ್ಥಿಗಳ ಆತ್ಮಹತ್ಯೆ. ದೇಶದ ಭವಿಷ್ಯವನ್ನ ನಿರ್ಧರಿಸುವ ವಿದ್ಯಾರ್ಥಿಗಳ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ರೈತರ ಆತ್ಮಹತ್ಯೆ ಸಂಖ್ಯೆಯನ್ನೇ ಮೀರಿಸ್ಬಿಟ್ಟಿದೆ ವಿದ್ಯಾರ್ಥಿಗಳ ಸಾವಿನ ಪ್ರಮಾಣ. ವಿದ್ಯಾರ್ಥಿಗಳ ಆತ್ಮಹತ್ಯೆಯಲ್ಲಿ ಮಹಾರಾಷ್ಟ್ರ ಫಸ್ಟ್, ಇನ್ನು ಕರ್ನಾಟಕ 4ನೇ ಸ್ಥಾನದಲ್ಲಿದೆ. IC3 ಎಂಬ ಸರ್ಕಾರೇತರ ಸಂಸ್ಥೆಯಿಂದ ಸ್ಫೋಟಕ ವರದಿ ಹೊರಬಿದ್ದಿದೆ. 2021-22ನೇ ಸಾಲಿನ ರಾಷ್ಟ್ರೀಯ ಅಪರಾಧ ಬ್ಯೂರೋ ಮಾಹಿತಿಯನ್ನ ಆಧರಿಸಿ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ. 2021ರಲ್ಲಿ ದೇಶವ್ಯಾಪಿ 13,081 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. 2012ರಿಂದ 2021ರವರೆಗೆ 97,571 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 2015ರಿಂದ 2021ರಲ್ಲಿ ರೈತರ ಆತ್ಮಹತ್ಯೆ 12% ಇಳಿಕೆಯಾಗಿದೆ. ಇನ್ನು ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಮಾಣ 62% ಏರಿಕೆಯಾಗಿದೆ. ಕೌಟುಂಬಿಕ ಒತ್ತಡ, ಕಿರುಕುಳ, ತಾರತಮ್ಯ, ಹಣಕಾಸು ಬಿಕ್ಕಟ್ಟು, ಹೀಗೆ ಇನ್ನು ರ್ಯಾಗಿಂಗ್, ಶೈಕ್ಷಣಿಕ ಒತ್ತಡ, ಉದ್ಯೋಗ ಆಯ್ಕೆಯ ಒತ್ತಡಗಳು ಜಾಸ್ತಿ ಆಗಿದೆ. ಇನ್ನು ಶೈಕ್ಷಣಿಕ ಸಂಸ್ಥೆಗಳಿಂದ ಯಾವುದೇ ಸಹಾಯ ಕೂಡ ಇಲ್ಲ. ಸಮಾಜದಲ್ಲಿ ಭಾವನಾತ್ಮಕ ನಿರ್ಲಕ್ಷ್ಯ ಆಗ್ತಾ ಇದೆ. ಸಾಮಾಜಿಕ ಕಡೆಗಣನೆ, ಮಾನಸಿಕ ಒತ್ತಡಗಳಿಂದ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ಹೆಚ್ಚಳ ಆಗ್ತಾ ಇದೆ. ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ. ನಿಜವಾಗ್ಲೂ ಕೂಡ ಈ ವರದಿ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಭಾರತದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಿದ್ಯಾರ್ಥಿಗಳ ಆತ್ಮಹತ್ಯೆ. ದೇಶದ ಭವಿಷ್ಯವನ್ನ ನಿರ್ಧರಿಸುವಂತಹ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣ ಈಗ ಹೆಚ್ಚಾಗ್ತಾ ಇದೆ. ಇತ್ತ ಗಮನಿಸ್ತಾ ಇದ್ರೆ ರೈತರ ಆತ್ಮಹತ್ಯೆ ಸಂಖ್ಯೆಯನ್ನೇ ಈಗ ಮೀರಿಸ್ಬಿಟ್ಟಿದೆ. ವಿದ್ಯಾರ್ಥಿಗಳ ಸಾವಿನ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆನೇ ಆಗ್ತಾ ಇದೆ. ಅಂಕಿ ಅಂಶಗಳನ್ನ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಆಘಾತ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಪ್ರಕರಣದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. ನಿಜವಾಗ್ಲೂ ಕೂಡ ದುರಾದೃಷ್ಟವಶಾತ್ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. IC3 ಎಂಬ ಸರ್ಕಾರೇತರ ಸಂಸ್ಥೆಯಿಂದ ಇಂಥದ್ದೊಂದು ಸ್ಫೋಟಕ ವರದಿ ಈಗ ಹೊರಬಿದ್ದಿದೆ. 2021ರಿಂದ 22ನೇ ಸಾಲಿನ ರಾಷ್ಟ್ರೀಯ ಅಪರಾಧ ಬ್ಯೂರೋ ಮಾಹಿತಿಯನ್ನ ಆಧರಿಸಿ ಈ ಒಂದು ವರದಿಯನ್ನ ಸಲ್ಲಿಸಲಾಗಿದೆ. 2021ರಲ್ಲಿ ದೇಶವ್ಯಾಪಿ 13,089 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು 2012ರಿಂದ 2021ರವರೆಗೂ 97,571 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿಬಿಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಪ್ರಮಾಣವನ್ನ ನೋಡೋದಾದ್ರೆ 62% ಏರಿಕೆ ಆಗಿದೆ. ಬಹಳ ಬೇಸರದ ಸಂಗತಿ ಇದು. 2015ರಿಂದ 21ರಲ್ಲಿ ರೈತರ ಆತ್ಮಹತ್ಯೆ 12% ಇಳಿಕೆಯಾಗಿದೆ. ರೈತರ ಆತ್ಮಹತ್ಯೆ ಪ್ರಕರಣಗಳು ಭಾರಿ ಬೇಸರವನ್ನು ತಂದಿತ್ತು. ಆದರೆ 15ರಿಂದ 2021ರಲ್ಲಿ ರೈತರ ಆತ್ಮಹತ್ಯೆ 12% ಇಳಿಕೆಯಾಗಿದೆ. ಆದರೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಮಾಣ ಮಾತ್ರ ಭಾರೀ ಸಂಖ್ಯೆಯಲ್ಲಿ ಏರಿಕೆ ಆಗ್ಬಿಟ್ಟಿದೆ.
ಇನ್ನು ಕಾರಣಗಳು ಏನಿರ್ಬೋದು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ? ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು, ದೇಶದ ಮುಂದಿನ ಪ್ರಜೆಗಳವರು ಇವೆಲ್ಲ ನೋಡೋದಾದ್ರೆ ರ್ಯಾಗಿಂಗ್ ಇರ್ಬೋದಂತೂ, ಶೈಕ್ಷಣಿಕ ಒತ್ತಡ, ಉದ್ಯೋಗ ಆಯ್ಕೆಯ ಒತ್ತಡ, ಇನ್ನು ಕೌಟುಂಬಿಕ ಒತ್ತಡ, ಕಿರುಕುಳ, ಹೀಗೆ ಹತ್ತಾರು ಕಾರಣಗಳಿದೆ. ಅನೇಕ ತಾರತಮ್ಯಗಳಿರುವಂಥದ್ದು, ಹಣಕಾಸು ಬಿಕ್ಕಟ್ಟು, ಶೈಕ್ಷಣಿಕ ಸಂಸ್ಥೆಗಳಿಂದಲೂ ಕೂಡ ಅಂಥದ್ದೇನು ಸಹಾಯ ಸಿಗ್ತಾ ಇಲ್ಲ. ಜೊತೆಯಲ್ಲಿ ಸಮಾಜದಲ್ಲಿ ಭಾವನಾತ್ಮಕ ನಿರ್ಲಕ್ಷ್ಯ, ಸಾಮಾಜಿಕ ಕಡೆಗಣನೆ ಕೂಡ ಒಂದು ಪ್ರಮುಖ ಅಂಶ ಆಗಿದೆ. ಇವೆಲ್ಲ ಉದ್ದೇಶಗಳಿಂದ, ಕಾರಣಗಳಿಂದ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಪ್ರಕರಣ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ.